ಸರ್ಜಾಪುರ ವೈಟ್ ಫೀಲ್ಡ್ ಹೊಸಕೋಟೆ ಮಾಲೂರು ನಿಯರ್ ಯಾರೆಲ್ಲ ಸೈಟ್ ನೋಡ್ತಾ ಇದೀರೋ ಅಂತವ್ರಿಗೆ ಒಂದು ಲಕ್ಸುರಿ ಪ್ರೀಮಿಯಂ MPA ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ನ ತೋರಿಸ್ತಾ ಇದ್ದೀನಿ ನಾನು 30 ಅಡಿ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದಾರೆ ಮತ್ತೆ ಸುತ್ತ ಗ್ರೀನರಿ ಇರ್ತಕ್ಕಂಥದ್ದು ವಾಟರ್ ಫೆಸಿಲಿಟೀಸು ಕರೆಂಟು ಪ್ರತಿಯೊಂದು ಅಮ್ಯುನಿಟೀಸ್ ಏನು ಪ್ರೀಮಿಯಂ ಆಗಿ ಕೊಡಬೇಕೋ ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಲೇಔಟ್ ಅಲ್ಲಿ. ಈ ಲೇಔಟ್ ಅಲ್ಲೇ ತರಕನ್ ಪ್ರಾಪರ್ಟೀಸ್ ಅವರ ಆಫೀಸ್ ಕೂಡ ಇದೆ. 2,000 ರೂಪಾಯಿ ಸ್ಕ್ವೇರ್ ಫೀಟ್ ಸ್ಲೈಟ್ಲಿ ನೆಗೋಷಿಯಬಲ್, 24 ಲಕ್ಷ ರೂಪಾಯಿಗೆ 30-40 ಸೈಟ್ ಇದ್ರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಕರೆಕ್ಟಾ? ಅದೇ ಸ್ವಲ್ಪ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಮ್ಮ MVP ಕನ್ನಡ ಚಾನಲಲ್ಲಿ ಆಲ್ಮೋಸ್ಟ್ ತುಂಬ ಲೇಔಟ್ಗಳನ್ನ ತೋರಿಸ್ತಾ ಇರ್ತೀನಿ. ನಿಮಗೆ ಮೈಸೂರು ರೋಡಲ್ಲಾಗಿರ್ಬೋದು, ಮಾಗಡಿ ರೋಡಲ್ಲಾಗಿರ್ಬೋದು, ನೆಲಮಂಗಲ ಸೈಡ್ ಅಂತೂ ಸಿಕ್ಕಾಬಟ್ಟೆ ಲೇಔಟ್ಗಳನ್ನ ತೋರಿಸಿದ್ದೀನಿ. ಈ ಸರಿ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ಯಾರೆಲ್ಲ ವೈಟ್ ಫೀಲ್ಡ್ ಹತ್ರ ಇದ್ದೀರೋ, ಸರ್ಜಾಪುರ ಸುತ್ತಮುತ್ತ ಇದ್ದೀರೋ, ಅಥವಾ ಹೊಸಕೋಟೆ ನಿಯರ್ ಇದ್ದೀರೋ, ಮಾಲೂರು ಸುತ್ತಮುತ್ತ ಇದ್ದೀರೋ, ಈ 4 ಏರಿಯಾಗಳು ನಿಯರ್ ಯಾರೆಲ್ಲ ಇದ್ದೀರೋ ಅವರೆಲ್ಲರಿಗೂ ನಿಯರ್ ಇರ್ತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ತರಗನ್ ಪ್ರಾಪರ್ಟೀಸ್ ಅವ್ರ ಕಡೆಯಿಂದ ತರಗನ್ ವಿವೇಶ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಸುಮಾರು ಎಷ್ಟು ಸೈಟ್ಗಳಿದಾವೆ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಜೋಹನ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಮೊದಲನೇದಾಗಿ ನಿಮ್ ಲೇಔಟ್ ನೋಡಿ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಹಂಗೆ ಮಾಡಿದೀರಾ, ನೋಡ್ತಾ ಇದ್ರೆ ನಮ್ಗೊಂದು ಸೈಟ್ ಬೇಕಪ್ಪ ಅಂತದ್ರಲ್ಲಿ ಯಾವ್ದೇ ಡೌಟ್ ಬೇಡ. ಇಲ್ಲಿ ಸುತ್ತಮುತ್ತ ಯಾರೆಲ್ಲ ಸೈಟ್ ಹುಡುಕ್ತಾ ಇದಾರೋ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನ ಶುರು ಮಾಡೋಣ ಸರ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಅವ್ರಿಗೆ ಡೀಟೇಲ್ಸ್ ನ ತಿಳಿಸ್ಕೊಟ್ಬೇಡ ಸರ್. ತರಗನ್ ಪ್ರಾಪರ್ಟೀಸ್ ಕೊಡೋದ್ರಿಂದ ತರಗನ್ ವಿವೇಶ ಅಂತ ಹೇಳ್ಬಿಟ್ಟು ಈ ಲೇಔಟ್ ನ ಹೆಸರಿಟ್ಟಿದ್ದಾರೆ. ಓಕೆ, ಟೋಟಲ್ ಎಷ್ಟು ಎಕರೆ ಸರ್ ಮಾಡಿರ್ತಿದ್ದಾರೆ? ಇದು 7 acres ಪ್ರಾಪರ್ಟಿ ಸರ್. 7 ಎಕರೆ, 7 ಎಕರೆ. ಅದು ಟೋಟಲ್ ಅಂದಿ ಒಂದು 110 ಪ್ಲಾಟ್ಸ್. 110. ಅದೇ 110 ಪ್ಲಾಟ್ ಇದೆ. 7 ಎಕರೆಲ್ಲಿ ಮಾಡಿದೀರಾ. 110 ಪ್ಲಾಟ್ಸ್ ಗಳು ಇರ್ತಕ್ಕಂಥ 110 ಸೈಟ್ ಗಳು ಇರ್ತಕ್ಕಂಥದ್ದು. ಯಾವ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ? ನಮಗೂ 30-40 1200 ಸ್ಕ್ವೇರ್ ಫೀಟ್ ಮತ್ತೆ 30-50 1500 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. 2 ಡೈಮೆನ್ಷನ್ ಅಲ್ಲಿ 30-40 30-50 2 ಡೈಮೆನ್ಷನ್ ಅಲ್ಲಿ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ಅಲ್ವಾ ಸರ್? ಓಕೆ, ಮತ್ತೆ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ? ತರಗನ್ ಪ್ರಾಪರ್ಟೀಸ್ ಕಡೆಯಿಂದ ತರಗನ್ ಲೇಔಟ್ ವಿವೇಶ ಅಂತ ಹೇಳ್ಬಿಟ್ಟು ಈ ಲೇಔಟ್. ಈ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಎಲ್ಲಿಗೆ ಬರಬೇಕು ಕಸ್ಟಮರ್ಸ್? ಸರ್, ಇದು ಮಾಲೂರು ಟೌನ್ ಅಲ್ಲಿ ಇದೆ ಸರ್. ರೈಲ್ವೆ ಸ್ಟೇಷನ್ ಇಂದ ಒಂದು 2 ಕಿಲೋಮೀಟರ್ಸ್. ಇದು ನಮ್ದು ಮಾಲೂರು KIDB ಇಂಡಸ್ಟ್ರಿಯಲ್ ಏರಿಯಾ, ಸ್ಪೆಷಲ್ ಎಕನಾಮಿಕ್ಸ್ ಒಂದು ಡೈರೆಕ್ಟ್ ಆಪೋಸಿಟ್ ಅಲ್ಲಿ ಇದೆ. ಮೇನ್ ರೋಡ್ ಹತ್ರ ಸ್ಟೇಟ್ ಹೈವೇ ಅಲ್ಲಿ ಇದೆ. ಇಲ್ಲಿಗೆ ಅದೇ ಅಲ್ವಾ? ವಿಡಿಯೋದಲ್ಲಿ ಇರೋ ನಂಬರಿಗೆ ಫೋನ್ ಮಾಡಿದ್ರೆ ವಾಟ್ಸ್ಆಪ್ ಮುಖಾಂತರ ಲೊಕೇಶನ್ ಕಳ್ಸಿಕೊಡ್ತೀರಾ, ಅಥವಾ ಇಲ್ಲೂ ಕೂಡ ಬರ್ಬೋದಲ್ವಾ ಆರಾಮ್ಸೆ ಅಲ್ವಾ ಸರ್? 30-40 30-50 ಡೈಮೆನ್ಷನ್ ಅಲ್ಲಿ 2 ಡೈಮೆನ್ಷನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸರ್, ನಾವು ಕಾಂಕ್ರೀಟ್ ರೋಡು, ಡ್ರೈನೇಜು, ಸೀವೇಜು, ಎಲೆಕ್ಟ್ರಿಸಿಟಿ, ಮತ್ತೆ ಫುಲ್ ಗಿಡ, ಮತ್ತೆ ಪಾರ್ಕು, ಆತರ ಎಲ್ಲ ಫೆಸಿಲಿಟೀಸ್, ಗೇಟೆಡ್ ವಾಲ್, ಕಾಂಪೌಂಡ್. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಮ್ಯುನಿಟೀಸ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಒಂದು ಏನ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ನೋಡಿದಾಗ ಸುತ್ತ ಯಾವ ತರ ಇರುತ್ತೋ ಗ್ರೀನರಿ, ಆಲ್ಮೋಸ್ಟ್ ಎಲ್ಲಾ ಅಮ್ಯುನಿಟೀಸು ಇರುತ್ತೋ ಆ ತರ ಸೆಟಪ್ ಇರತಕ್ಕಂತ ಒಂದು ಲೇಔಟ್ ಇದು. ನೋಡಿ, ಸುತ್ತ ಗಿಡಗಳಾಗಿರ್ಬೋದು, ಒಂದು ಕಾಂಕ್ರೀಟ್ ರೋಡ್ ಆಗಿರ್ಬೋದು. ಎಷ್ಟು ಅಡಿ ಸರ್ ಕೊಟ್ಟಿರೋದು? 30 ಅಡಿ. 30 ಫೀಟ್ ಕೊಟ್ಟಿದ್ದೀರಾ, 30 ಫೀಟ್ ರೋಡ್ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಡ್ರೈನೇಜ್ ಎಲ್ಲ ಫುಲ್ ಕ್ಲಿಯರ್, ಎಲ್ಲ ವಾಟರ್ ಗೀಟರ್ ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ. ಎಷ್ಟು ಬೋರ್ ಹಾಕ್ಸಿದೀರಾ? 2 ಬೋರ್ ಇದೆ. 2 ಬೋರು. ಓಕೆ, ಮತ್ತೆ ಆಮೇಲೆ ಕರೆಂಟ್ ಫೆಸಿಲಿಟೀಸ್ ಎಲ್ಲ ಇದೆ, ಎಲ್ಲ ಫಂಕ್ಷನ್. ಓಕೆ, ನೀವು ಆಲ್ರೆಡಿ ಮನೆ ಕಟ್ಟಿದಾರ ಇಲ್ಲಿ ಹೋಟೆಲ್? ಇಲ್ಲ ಸರ್, ಇನ್ನು ಯಾರು ಕಟ್ಟಿಲ್ಲ? ಇಲ್ಲ. ನಾವು ಸೇಲ್ ಸ್ಟಾರ್ಟ್ ಮಾಡಿದೆ. ಈಗ ಡೆವಲಪ್ಮೆಂಟ್ ಆಗುವಾಗ ಈಗ ಜಸ್ಟ್ ಒಂದು 2-3 ಮಂತ್ಸ್ ಆಗಿದೆ ಸೇಲ್. 2-3 ಮಂತ್ಸ್. 110 ಸೈಟ್ ಅಲ್ಲಿ ಎಷ್ಟು ಸೈಟ್ಸ್ ಇದೆ ಸರ್? ಈಗ ಒಂದು 50 ಸೈಟ್ಸ್ ಇದೆ ಸರ್. 50 ಸೈಟ್ಗಳು ಇರ್ತಕ್ಕಂಥದ್ದು. ಹತ್ತತ್ರ ನೀವು ಹೇಳೋ ಪ್ರಕಾರ ಒಂದು 60 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು 50 ಸೈಟ್ ಇರೋದು. ಓಕೆ, 2 ಡೈಮೆನ್ಷನ್ ಇದೆ ಸರ್. ಆಲ್ಮೋಸ್ಟ್ ಅಮ್ಯುನಿಟೀಸ್ ಅಂತ ಬಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ, ಅವರು ಕೂಡ ಹೇಳಿದ್ರು ಒಂದು ಡ್ರೈನೇಜ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ರೋಡ್ ಇಂದು, ಕರೆಂಟ್ ಇಂದು, A to Z ಎಲ್ಲ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಲ್ಲ ಸರ್? ಕನ್ಸ್ಟ್ರಕ್ಷನ್ ಮಾಡ್ಕೋಬೋದಾ? ಇಮಿಡಿಯೇಟ್ ಆಗಿ ನಾಳೆನೇ ಫುಲ್ ಕ್ಯಾಶ್ ಕೊಡ್ತೀವಿ. ಇಮಿಡಿಯೇಟ್ ಸರ್? ಇಮಿಡಿಯೇಟ್ ಪಕ್ಕಾ?
ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಿಸಿದ್ರೆ ಸರ್ ಇದು ಡೈರೆಕ್ಟ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆ, ಮತ್ತೆ ಒಂದು 5 ಕಿಲೋಮೀಟರ್ಸ್ ಅಲ್ಲಿ ಹೊಸ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ವೇ, ಮತ್ತೆ ಒಂದು STRR ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇದೆ, ಅದೀಗ ರೆಡಿ ಆಗ್ತಾ ಇದೆ. ಸೊ ಅದು ಬರುವಾಗ ಅದೊಂದು ದೊಡ್ಡದೊಂದು ಡೆವಲಪ್ಮೆಂಟ್ ಅದು ಇದಕ್ಕೆ ಈ ಲೇಔಟ್ಗೆ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು ಅಲ್ವಾ. ಮತ್ತೆ ವೈಟ್ ಫೀಲ್ಡ್ ಸರ್ಜಾಪುರ ಅಂತ ಒಂದು ಅರ್ಧ ಗಂಟೆ ಅಷ್ಟೇ ನಿಯರ್ ಬೈ. ಅದೇ ಓಕೆ, ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರಾ ಸರ್? ನಾವು 2200 ಕೊಟ್ಟು ಮಾಡ್ತಾ ಇದೆ ಸರ್. ಸೊ ಒಂದು 30-40 ಒಂದು 26 lakhs ಬರುತ್ತೆ. 2200 rupees 30-40 1200 ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ. ಅದೇ ನೆಗೋಷಿಯಬಲ್. ಅದೇ ಸರ್, ಅಷ್ಟೇ ಹೇಳ್ತಾ ಇದ್ದೀರಾ. ಯಾವ್ದು ಇದು ಲೇಔಟ್ ಯಾವ್ದು ಬರುತ್ತೆ ಇದು? ಅಪ್ರೂವಲ್ ಸರ್, ಅಪ್ರೂವಲ್ ಇದು ಮಾಲೂರ್ ಪ್ಲಾನಿಂಗ್ ಅಥಾರಿಟಿ MPA ಅಪ್ರೂವಲ್. ಇದು ಈಕ್ವಲೆಂಟ್ BMRDA ಸೇಮ್ ತರ ಅಪ್ರೂವಲ್. MPA ಅಪ್ರೂವ್ಡ್ ಮಾಲೂರ್ ಪ್ಲಾನಿಂಗ್ ಅಥಾರಿಟಿ. ಅದೇ ಈಕ್ವಲೆಂಟ್ ಟು BMRDA ಸೇಮ್. ಈಗ ನಾವು ಬೆಂಗಳೂರು ಹತ್ರ ಏನ್ BMRDA ಅಂತ ತಗೊಂತೀವಿ, MPA ಮಾಲೂರ್ ಸುತ್ತಮುತ್ತ ಯಾರೆಲ್ಲ ತಗೊಂತಿರೋ ಈ ಏರಿಯಾಗಳು ಏನ್ ಹೇಳಿದ್ನೋ ಮುಂಚಿತವಾಗಿ ಅದು ಈ ಅಂಡರ್ ಅಲ್ಲಿ ಬರುತ್ತೆ, MPA ಅಪ್ರೂವ್ಡ್. ಈಗ ನಾವು ದೇವನಹಳ್ಳಿ ಸೈಡ್ ಹೋದ್ರೆ ಬೈಯಪ್ಪ ಅಪ್ರೂವ್ಡ್ ಅಂತಾರೆ, ನೆಲಮಂಗಲ ಸೈಡ್ ಹೋದ್ರೆ NPA ಅಪ್ರೂವ್ಡ್ ಅಂತ ಹೇಳ್ತಾರೆ. ಆಮೇಲೆ ಇದು ಯಾವ್ದು ಸರ್, ಮಾಗಡಿ ರೋಡ್ ಸೈಡ್ ಹೋದ್ರೆ ಮಾಗಡಿ ಪ್ರಾಧಿಕಾರ ಅಂತ ಸಮಥಿಂಗ್ ಏನೋ ಬರುತ್ತೆ ಅಲ್ಲೂ ಕೂಡ ಅಲ್ವಾ. ಇದು MPA ಮಾಲೂರ್ ಪ್ಲಾನಿಂಗ್ ಅಥಾರಿಟಿ ಇದಕ್ಕೆ ಬರುತ್ತೆ. ಓಕೆ, ಇದು ಹೆಸರಲ್ಲಿ ಏನಿದೆ? ಸಬ್ ರಿಜಿಸ್ಟರ್ ಸರ್, ನಾರ್ಮಲ್ ಪ್ಲಾಟ್ಗೂ 1440 ಇದೆ, ಕಾರ್ನರ್ ಪ್ಲಾಟ್ಗೂ ಪ್ಲಸ್ 10%, ಸೊ 1584 rupees. ಓಕೆ, ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ಸೇಮ್ ಸರ್, ಒಂದು 1600 1700. ಸಲ ಬೇರೆಯವ್ರು ಲೇಔಟ್ ಅಲ್ಲಿ ಮಾರ್ತಾ ಇದಾರಲ್ಲ ಸರ್, ಆ ರೇಟ್ ಅದೆಲ್ಲ ಒಂದು 1800 1900 ರೇಟ್ ಇದೆ. ನೀವು ಕೊಡ್ತಕ್ಕಂಥದ್ದು ಈಗ ನಾವು 2200 ಕೋಟ್ ಮಾಡ್ತಾ ಇದೆ. ನಮ್ದು ಫುಲ್ ಡೆವಲಪ್ಮೆಂಟ್ ಎಲ್ಲ ಆಗಿದೆ, ರೆರಾದು ಅಪ್ರೂವಲ್ ಇದೆ. ಸೊ ಎಲ್ಲರಿಗೂ ಒಂದು 2000 ರೇಂಜ್ ಇದೆ ಇಲ್ಲಿ. ಬೇರೆ 2200 ಅಂದ್ರೆ ನೆಗೋಷಿಯಬಲ್ ಆಗಿ 2000 ರೂಪೀಸ್ ಕ್ಲೋಸ್ ಅಪ್ ಮಾಡ್ಕೊಡ್ತೀರಾ ಅಲ್ವಾ? ಅದೇ ಸೇಮ್ ರೇಟ್ ಬೇರೆ ಲೇಔಟ್ಗಳೆಲ್ಲ ಇದೆ ನಮ್ದು ಈ ಏರಿಯಾದಲ್ಲಿ. ಅದು ನಿಮ್ಮ ಆಫೀಸಾ? ತರಕನ್ಸ್. ಸರ್, ಅದೇ ತರಕನ್ಸ್ ಆಫೀಸ್. ಅದೇ ಒಂದು ಓವರ್ ಹೆಡ್ ವಾಟರ್ ಟ್ಯಾಂಕು ಮತ್ತೆ ಆಫೀಸ್. ವಾಟರ್ ಟ್ಯಾಂಕ್ ಎಷ್ಟು ಲೀಟರ್ ಕೊಟ್ಟಿದ್ದೀರಾ? ಮೇಲ್ಗಡೆ ಒಂದು 1.5-2 ಲಕ್ಷ ಅಷ್ಟು ಕೊಟ್ಟಿದ್ದೀರಾ. ಮತ್ತೆ ಆಲ್ಮೋಸ್ಟ್ ಇನ್ನೇನೇನು ಹೇಳ್ಬೋದು ಸರ್ ನಿಮ್ಮ ಲೇಔಟ್ ಬಗ್ಗೆ? ಒಂದು ಒಳ್ಳೆ ಲೇಔಟ್ ಸರ್, ಡೆವಲಪ್ಮೆಂಟ್ ಎಲ್ಲ ಆಗಿದೆ, ಮತ್ತೆ ಕಂಪನಿ ಓನ್ಡ್ ಇದೆ. ನಮ್ದು ಪ್ರಾಪರ್ಟಿ ಕಂಪನಿ ಓನ್ಡ್, ಕಂಪನಿ ಮೇಂಟೈನ್ ಮಾಡ್ತಾ ಇದೆ. ಇಲ್ಲಿ ಮಾರ್ಕೆಟಿಂಗ್ ಏನಿಲ್ಲ, ನೀವೇ ಲ್ಯಾಂಡ್ ಓನರ್ಸ್, ನೀವೇ ಮಾರ್ಕೆಟಿಂಗ್ ಮಾಡ್ತಾ ಇರೋದು, ಯಾವುದೇ ಮೀಡಿಯೇಟರ್ ಇಲ್ಲ? ಇಲ್ಲ, ಡೈರೆಕ್ಟ್. ಓಕೆ, ಮತ್ತೆ ಇನ್ನೇನಿದೆ ಬೇರೆ ಹೇಳ್ತಾ? ಸೈಟ್ ನಂಬರ್, ಸೈಟ್ ಮಾರ್ಕೆಷನ್ ಎಲ್ಲ ಇದೆ. ನಾಳೆನೆ ಫುಲ್ ಕ್ಯಾಶ್ ಕಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತೀನಿ, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಮನೆ ಕಟ್ತೀನಿ ಅಂದ್ರೆ ಮನೇನು ಕಟ್ಕೋಬಹುದು ಅಲ್ವಾ ಸರ್? ನಮ್ಗೆ ಕನ್ಸ್ಟ್ರಕ್ಷನ್ ಕಂಪನಿನೂ ಇದೆ. ಸೊ ನಾವು ನಮ್ದು ಆಫೀಸಲ್ಲಿ ಆರ್ಕಿಟೆಕ್ಟ್ಸ್ ಕೂಡ ಇದೆ, ಸೊ ನಮ್ಗೆ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೋಡಿ ಸ್ನೇಹಿತರೆ, ಅಲ್ಲೇನ್ ನೋಡ್ತಾ ಇದ್ರು ತರಕನ್ಸ್, ತರಗನ್ ಅಲ್ಲ, ತರಕನ್ಸ್ ಪ್ರಾಪರ್ಟೀಸ್ ಅಂತ ಹೇಳಿ. ಸೊ ಆಗ್ಲೇ ನಾನು ತರಗನ್ ಅಂತ ಯೂಸ್ ಮಾಡಿದೆ, ತರಕನ್ಸ್ ಅದು. ಸೊ ಈ ಲೇಔಟ್ನ ಹೆಸರು ತರಕನ್ ವಿವೇಶ. ಸೂಪರ್ ಸರ್. 2200 ರೂಪಾಯಿ ಸ್ಕ್ವೇರ್ ಫೀಟು, ನೆಗೋಷಿಯಬಲ್ ಆಗಿ 2000 ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ಯಾರಾಗ್ಲಿ ಲೇಔಟ್ ನೋಡಕ್ ಬರ್ತಾರೆ, ಸೈಟ್ ನೋಡಕ್ ಬರ್ತಾರೆ, ಒಟ್ಟಿನಲ್ಲಿ ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲಿವರೆಗೂ ನೋಡ್ತಾರೆ, ಸೈಟ್ ಬ್ಲಾಕ್ ಮಾಡ್ಕೋತಾರೆ. ಅದಕ್ಕಂತಂದ್ರೆ ನೀವು ಅಡ್ವಾನ್ಸ್ ಬುಕಿಂಗ್ ಅಂತೇಳಿ ತಗೊಂತಾರೆ ಎಲ್ಲ ಕಡೆ. ನೀವು ಎಷ್ಟು ತಗೊಂತಾ ಇದ್ದೀರಾ ಸರ್? ನಾವು 2 lakhs ಅಡ್ವಾನ್ಸ್. 2 lakhs ಆಗದ ಮೇಲೆ ನಾವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡೋದು, ಒಂದು ಫೈಲು, ಅದು ಫುಲ್ ಪ್ರಾಪರ್ಟಿ ಫಸ್ಟ್ ಡಾಕ್ಯುಮೆಂಟ್, ಮದರ್ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ನಾವು ಕೊಡ್ತೀವಿ. ಇದು ಆಲ್ರೆಡಿ ಬ್ಯಾಂಕ್ ಅಪ್ರೂವಲ್ ಇದೆ, IDBI ಮತ್ತೆ ಟಾಟಾ ಕ್ಯಾಪಿಟಲ್ದು ಅಪ್ರೂವಲ್ ಇದೆ. ಸೊ ನಾವು ಲೋನ್ ನೋಡ್ತಾ ಇದೆ ಅಂದ್ರೆ 90% ಮಾರ್ಕೆಟ್ ವ್ಯಾಲ್ಯೂದು ಲೋನು ಸಿಕ್ಕತ್ತೆ. ಸೊ ಬೇಸಿಕಲಿ ಕೈಯಲ್ಲಿ ಒಂದು 2 lakhs ಇದೆ ಅಂದ್ರೆ ಸಾಕು, ಮಿಕ್ಕದೆಲ್ಲ ಲೋನ್ ಒಂದು 1 week 10 days ಅಲ್ಲಿ ಲೋನು ಆಗತ್ತೆ. ಸೊ ಕೂಡ ಮಾಡಿಸ್ಕೊಡ್ತೀರಾ? ಅರೌಂಡ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು? ಐ ಗೆಸ್ 9% ರೇಂಜ್. ಅದು ನಮ್ದು 90% 90% ಆಗುತ್ತೆ. ಓಕೆ, ಮತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ? ಇಂಟ್ರೆಸ್ಟ್ 9%. ಅದು ನಮ್ದು ಇಂಡಿವಿಜುವಲ್. ಅಟ್ಲೀಸ್ಟ್ EMI ಎಷ್ಟು ಅಮೌಂಟ್ ಬರ್ಬೋದು ಅವ್ರಿಗೆ? ಅರೌಂಡ್ ಒಂದು 20,000 25,000 ಆ ರೇಂಜ್. 20,000ದಿಂದ 25,000 ರೂಪಾಯಿ ಮಂತ್ಲಿ EMI ಕಟ್ಟೋ ತರ ಬರುತ್ತೆ ಅಲ್ವಾ ಸರ್? ಅದೇ ಸರ್. ಓಕೆ, ಅಡ್ವಾನ್ಸ್ ಬುಕಿಂಗ್ ಎಷ್ಟು? 2 ಲಕ್ಷ ತಗೊಂತ ಇದ್ದೀರಾ ಸರ್? ಎಷ್ಟು ದಿನ ಟೈಮ್ ಕೊಡ್ತೀರಾ? ಇದು ಲೀಗಲ್ ಚೆಕ್ ಮಾಡ್ಕೊಳ್ಳೋದು. ನಾರ್ಮಲಿ ಲೀಗಲ್ಕ್ಕೂ ಒಂದು 2 weeks 15 days 15 ದಿನ ಕೊಡ್ತೀರಾ? ಇಲ್ಲ, 15 ದಿನದಲ್ಲಿ ನಿಮ್ದು ಲೇಔಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಲೀಗಲ್ ಆಗಿ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಲೀಗಲ್ ಆಗಿ ಇರುತ್ತೆ. ಬಟ್ ನನಗೆ ಸ್ಯಾಟಿಸ್ಫೈ ಇಲ್ಲ, ಯಾಕೋ ನನಗೆ ಮೈಂಡ್ ಅಪ್ಸೆಟ್ ಆಯ್ತು. 2 ಲಕ್ಷ ಬೇಡ, ನನಗೆ ರಿಟರ್ನ್ ಮಾಡಿ, ಏನ್ ತೊಂದ್ರೆ ಇಲ್ಲ. 1 ರೂಪಾಯಿ ಡಿಡಕ್ಷನ್ ಮಾಡಲ್ವಾ? 15 days ಒಳಗಡೆ ಯಾರೇ ಬಂದ್ರು ಕೂಡ ರಿಟರ್ನ್ ಮಾಡಿ ಇಮಿಡಿಯೇಟ್ ನಿಮ್ಮ 2 lakh ನ ರಿಟರ್ನ್ ಮಾಡ್ತಾರೆ ಅಡ್ವಾನ್ಸ್. ಆ ತರ ಏನಾಗಲ್ಲ, ಇದೆಲ್ಲ ಪಕ್ಕಾ ಇದೆ. ಮತ್ತೆ
ಯಾರು ಕ್ಯಾನ್ಸಲೇಷನ್ ಮಾಡಲ್ಲ ಅದಕ್ಕೆ. ಅಲ್ಲ ಲೇಔಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ sir. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ನೀವು ಅಲ್ಲಿ ಮೇನ್ ರೋಡ್ ಆ ಕಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಲ್ಲಿ ಗೇಟ್ ಹತ್ರನೇ ವೆಹಿಕಲ್ಸ್ ನೋಡಿ ಹೆಂಗ್ ಕಾಣ್ತಾ ಇದಾವೆ. ಎಲ್ಲಾ ವೆಹಿಕಲ್ಸ್ಗಳು ಪಕ್ಕದಲ್ಲೇ ಮೇನ್ ರೋಡ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಈ ಲೇಔಟ್ ತರಕನ್ ವಿವೇಶ ಬಂದ್ಬಿಟ್ಟು. ಸರ್ ಎಷ್ಟು ಪಾರ್ಕ್ ಕೊಟ್ಟಿದ್ರಿ ಅಲ್ಲಿ? ಸರ್ ಎಷ್ಟು ಪಾರ್ಕ್ಗಳು ಕೊಟ್ಟಿದ್ದೀರಾ? 2 ಪಾರ್ಕ್ ಸರ್. 2 ಪಾರ್ಕ್ ಕೊಟ್ಟಿದ್ದೀರಾ? ಆಲ್ಮೋಸ್ಟ್ 50% ಓಪನ್ ಸ್ಪೇಸ್ ಇದೆ. ಸೊ ಪಾರ್ಕ್ ಇದೊಂದು ಪಾರ್ಕ್, ಬ್ಯಾಕ್ ಸೈಡ್ ಅಲ್ಲಿ ಬೇರೆ ಒಂದು ಪಾರ್ಕ್ ಇದೆ. ಪಾರ್ಕ್ ಸ್ವಲ್ಪ ಡೆವಲಪ್ಮೆಂಟ್ ಅಲ್ಲಿ ಇದೆ. ನಾವು ಸ್ವಲ್ಪ ಗ್ರಾಸ್ ಓದೋದಲ್ಲಿ ಆಗ್ತಾ ಇದೆ. ಬೋರ್ ಎಷ್ಟು ಹಾಕಿದ್ದೀರಾ? 2 ಬೋರ್ ಇದೆ. 2 ಬೋರ್ ಹಾಕಿದ್ದೀರಾ. ಮೇಂಟೆನೆನ್ಸ್ ಚಾರ್ಜ್ ಅಂತ ಏನಾದ್ರು ಮಾಡ್ತಾ ಇದ್ರಾ? ಸರ್ ನಾವು 50 ಪೈಸೆ ಪರ್ ಸ್ಕ್ವೇರ್ ಫೀಟ್ ತಗೊಳ್ತಾ ಇದ್ವಿ. ಅದು ನಾವೇ ಮಾಡೋದು ಮೇಂಟೆನೆನ್ಸ್. ಅದ್ರ ಕಸ್ಟಮರ್ಸ್ ಹತ್ರ ಏನು ಕಲೆಕ್ಟ್ ಮಾಡೋದಂಗಿಲ್ಲ, ಅವ್ರ ಜೊತೆ ಮಾತಾಡ್ತೀರಾ? ಕಸ್ಟಮರ್ಸ್ ನಮ್ಗೆ ಕೊಡ್ಬೇಕಾಗುತ್ತೆ. ಅಲ್ಲಿ ಸೈಟ್ ಏನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಸೋಸಿಯೇಷನ್ ಆಗುವಾಗ ನಾವೇ ಮೇಂಟೈನ್ ಮಾಡೋದು. ಈ ರೇಂಜಿಗೆ ಡೆವಲಪ್ಮೆಂಟ್ ಈ ತರ ಮೇಂಟೆನೆನ್ಸ್ ಇರ್ಬೇಕಾದ್ರೆ ಅದ್ರೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೇನೆ ಹಿಂಗ್ ಮೇಂಟೈನ್ ಮಾಡಕ್ ಆಗೋದು ಅಲ್ವಾ? ಸೊ ಏನು ಮಾಡ್ಲಿಲ್ಲ, ಏನು ಕಲೆಕ್ಟ್ ಮಾಡ್ಲಿಲ್ಲ ಅಂತ ಅಂದಾಗ ಕೆಲವೊಂದು ನೋಡಿದ್ರೆ ಆಯ್ತು ಬಿಡು ಅನ್ನೋ ತರ ಲೇಸಿ ಆಗೋಗ್ಬಿಡುತ್ತೆ. ಒಳ್ಳೆ ವಿಚಾರ. ಯಾವಾಗಲೂ ಅದು ತುಂಬಾ ಚೆನ್ನಾಗಿರ್ಬೇಕು, ಅದಕ್ಕೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಎಲ್ಲ ಕಾಂಕ್ರೀಟ್ ರೋಡ್ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಈ ಮಾಲೂರ್ ಸೈಡ್ ಏನ್ ನೋಡ್ತಾ ಇದೀವಿ ಈ ಲೇಔಟ್ಗಳಲ್ಲಿ ತುಂಬಾ ಚೆನ್ನಾಗಿರೋ ಲೇಔಟ್ ಸರ್. ಯಾಕಂದ್ರೆ ನನ್ನ MVP ಕನ್ನಡ ಚಾನಲ್ ಅಲ್ಲಿ ತುಂಬಾ ಲೇಔಟ್ ನ ಚೆಕ್ ಮಾಡ್ಕೋಬಹುದು ಅವರು ಕೂಡ. ಸೊ ಈ ಒಂದು ಕೆಲವೊಂದು ಲೇಔಟ್ಗಳು ಮಾತ್ರ ನಾವು ಈ ತರ ನೋಡೋದಕ್ಕೆ ಸಿಗೋದು. ಒಂದು ಟ್ರೀ ಆಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಒಂದು ಟೋಟಲ್ ಒಂದು ಕಾಂಪೌಂಡ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೇಔಟ್. ಗೇಟೆಡ್ ಕಮ್ಯುನಿಟಿನೇ ಅಲ್ವಾ? 2,000 ರೂಪಾಯಿ ಸ್ಕ್ವೇರ್ ಫೀಟ್. ಅದರಲ್ಲೂ ನೆಗೋಷಿಯಬಲ್ ಏನಾದ್ರು ಸ್ವಲ್ಪ ಮಾಡ್ಕೊಡ್ತೀರಾ? ಸ್ವಲ್ಪ ಮಾಡಿ. ಓಕೆ, 2,000 ರೂಪಾಯಿ ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟಾಯ್ತು ಸರ್ ಟೋಟಲ್? ಅರೌಂಡ್ ಒಂದು 22 lakhs ರೇಂಜ್ ಬರುತ್ತೆ. 2,000 ರೂಪಾಯಿ ಸ್ಕ್ವೇರ್ ಫೀಟು. ನೋಡಿ ಸ್ನೇಹಿತರೆ, ನೀವು ಲೆಕ್ಕ ಹಾಕೊಳ್ಳಿ, 1,200 ಅಂದ್ರೆ 30-40 ಆಗ್ತಾ ಇದೀನಿ. 24 ಲಕ್ಷ ರೂಪಾಯಿ ಒಂದು ಸೈಟ್ ಇಲ್ಲಿ ಅಲ್ವಾ? ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ? ಮತ್ತೆ ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತಲ್ಲ ಸರ್? ಎಕ್ಸ್ಟ್ರಾ ಅದೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸ್ಟಾಂಪ್ ಡ್ಯೂಟಿದು 6.65%. ಯಾವ್ಯಾವ ಏರಿಯಿಂದ ಆಕ್ಸೆಸ್ ಇರೋದು ನಿಮ್ಮ ಈ ಲೇಔಟ್? ಸರ್ ಇದು ಮೇನ್ಲಿ ವೈಟ್ ಫೀಲ್ಡ್, ಸರ್ಜಾಪುರ. ಆಕ್ಚುಲಿ ನಾವು ಟ್ರೈನ್ ಅಲ್ಲಿ ಬಂದಿದೆ ಅಂದ್ರೆ KR ಪುರಂ ಟು ಮಾಲೂರು ಅದು 25 minutes ಅಲ್ಲಿ ಟ್ರೈನ್ ಅಲ್ಲಿ ಬರಬಹುದು. ಮತ್ತೆ ಮಾಲೂರು ರೈಲ್ವೆ ಸ್ಟೇಷನ್ ಇಂದ ನಮ್ದು ಈ ಪ್ರಾಜೆಕ್ಟ್ ವಿವೇಸ ಪ್ರಾಜೆಕ್ಟ್ 5 minutes 2 kilometers ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಅದು ತುಂಬಾ ನಿಯರ್ ಆಗಿದೆ. ಅಲ್ಲಾಂದ್ರೆ ಈಗ ವೈಟ್ ಫೀಲ್ಡ್ ಟು ಮಾಲೂರು ಟ್ರೈನ್ ಅಲ್ಲಿ ಬಂದಿದೆ ಅಂದ್ರೆ 15 minutes ಅಲ್ಲಿ ಇಲ್ಲಿ ರೀಚ್ ಆಗುತ್ತೆ. ಸೊ 15 to 5 minutes ಅಲ್ಲಿ 20 minutes ಅಲ್ಲಿ ಪ್ರಾಪರ್ಟಿ ರೀಚ್ ಆಗುತ್ತೆ. ಮತ್ತೆ ಇದು ಸರ್ಜಾಪುರ ವೈಟ್ ಫೀಲ್ಡ್ ಬೈ ಕಾರ್ ಅಂದ್ರೆ ಅರ್ಧ ಗಂಟೆ ಅಷ್ಟು ಪ್ರಾಕ್ಸಿಮಿಟಿ ಇದೆ. ಇಲ್ಲಿ ಮನೆ ಕಟ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಸ್ಕೂಲು ಕಾಲೇಜಸ್ ಅಂತ ಎಲ್ಲ ಇದೆ ಸರ್, ಎಲ್ಲ ನಿಯರ್ ಬೈ ಚೆನ್ನಾಗಿ ಎಲ್ಲ ಇದೆ. ಇಲ್ಲಿ ಕ್ರೈಸ್ತದ್ದು ಸ್ಕೂಲ್ ಕಾಲೇಜ್ ಇದೆ, ನಮ್ದು ಬ್ಯಾಂಗ್ಳೂರ್ ಕ್ರೈಸ್ಟ್ ಅವರದ್ದು ಸ್ಕೂಲ್ ಕಾಲೇಜ್ ಇದೆ. ಮತ್ತೆ JSS ಇದೆ, ಇಲ್ಲಿ ಗ್ರೀನ್ ಸಿಟಿ ಸ್ಕೂಲ್ ಇದೆ, ತುಂಬಾ ಸ್ಕೂಲ್ಗಳು ಎಲ್ಲ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಅವೈಲೇಬಲ್ ಇದೆ. ಮತ್ತೆ ಹೊಸಕೋಟೆಯಲ್ಲಿ MBJ ಕಾಲೇಜ್ ಇದೆ, ಎಲ್ಲ ಒಂದು ಅರ್ಧ ಗಂಟೆ 40 minutes ಅಲ್ಲಿ ಇಲ್ಲಿ ರೀಚ್ ಆಗುತ್ತೆ. ಎಲ್ಲ ಒಳ್ಳೆ ಅಮ್ಯುನಿಟೀಸ್ ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೇಬರ್ಹುಡ್ ಒಳ್ಳೆದಿದೆ. ಎಲ್ಲ ಡೀಟೇಲ್ಸ್ ಕೊಟ್ಟಿದೀವಿ ಸರ್. ಯಾರೆಲ್ಲ ಈ ಮಾಲೂರ್ ಸೈಡು, ಸರ್ಜಾಪುರ್ ಸೈಡು, ಹೊಸಕೋಟೆ ಸೈಡು ಇಲ್ಲ ನೋಡ್ತಾ ಇದೀರೋ, ಲೇಔಟ್ ಬೇಕು, ನನಗೊಂದು ಜಾಗ ಬೇಕು, ಹೊಸಕೋಟೆ ನಿಯರ್ ಅಂತಕ್ಕಂಥವ್ರು, ಮಾಲೂರ್ ನಿಯರ್ ಇರ್ತಕ್ಕಂಥವ್ರು, ಒಂದು ಒಳ್ಳೆ ಲೇಔಟ್ನ ತೋರಿಸಿದ್ದೀನಿ. ಅವ್ರಿಗೆ ಈ ಪ್ರೈಸ್ ಓಕೆ ಆಗಿದ್ದಲ್ಲಿ, ಈ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಓಕೆ ಆಗಿದ್ದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬಂದು ವಿಸಿಟ್ ಮಾಡ್ತಾರೆ, ಒಂದು ನೆಗೋಷಿಯಬಲ್ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಲೇಔಟ್ನ ತೋರಿಸಿದಾಗ ಅದರದ್ದೇ ಆಗಿರ್ತಕ್ಕಂಥ ಒಂದು ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ರು ಲಾಯರ್ ಹತ್ರ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಇಲ್ಲಿಗೂ ಬಂದು ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ನಿಮ್ಮ ದುಡ್ಡಿಗೆ ಒಂದು ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಒಂದು ಜವಾಬ್ದಾರಿಯಾಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಲೇಔಟ್ ಇರಲಿ, ಪ್ರತಿಯೊಂದಕ್ಕೂ ಒಂದು ಇಬ್ರು ಲಾಯರ್ ಹತ್ರ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಸರ್ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀರಾ. 2,000 ರೂಪಾಯಿ ಸ್ಕ್ವೇರ್ ಫೀಟ್, ಸ್ಲೈಟ್ಲಿ ನೆಗೋಷಿಯಬಲ್. 24 ಲಕ್ಷ ರೂಪಾಯಿಗೆ 30-40 ಸೈಟ್, ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಕರೆಕ್ಟಾ? ಸ್ವಲ್ಪ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದೆ.